ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ತಮ್ನೈಲ್ನಲ್ಲಿ ಶಿವಣ್ಣ ಪಂಕಜ್ ತ್ರಿಪಾಠಿ ಫೋಟೋ ನೋಡಿ ಇದ್ಯಾವ ಸಿನಿಮಾ ಇರ್ಬೋದು ಅಂತ ಯೋಚಿಸಿದ್ರ? ಅಥವಾ ಈ ಯೂಟ್ಯೂಬ್ ಚಾನಲ್ ಅವರಿಗೆ ಮಾಡೋಕ್ ಬೇರೆ ಕೆಲಸ ಇಲ್ಲ, ಯಾರದೋ ಫೋಟೋ ಯಾರದೋ ಜೊತೆ ಹಾಕಿ ಸುಮ್ನೆ ಜನ ಬಂದು ನೋಡ್ಲಿ ಅಂತ ಮಕ್ಕರ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರ? ಖಂಡಿತ ಇಲ್ಲ. ಇವರಿಬ್ಬರದು ಒಂದು ಸಿನಿಮಾ ಇದೆ. ಅದು ಕನ್ನಡ ಸಿನಿಮಾನೇ. ಹೊಸತಲ್ಲ, ಸ್ವಲ್ಪ ಹಳೆ ಸಿನಿಮಾ. ಕೆಲವರು ಈ ಸಿನಿಮಾ ನೋಡಿರ್ಬೋದು, ಕೆಲವರಿಗೆ ಹೆಸರು ಗೊತ್ತಿರಬಹುದು, ಇನ್ನೂ ಕೆಲವರು ಈ ಸಿನಿಮಾ ನೋಡಿದ್ರು ಅದರಲ್ಲಿ ಪಂಕಜ್ ತ್ರಿಪಾಠಿ ಇರೋದನ್ನ ಗಮನಿಸದೇ ಇರಬಹುದು. ಅಂದ್ಹಾಗೆ ಈ ಸಿನಿಮಾ ಹೆಸರು ಚಿಗುರಿದ ಕನಸು ಅಂತ. ಇದರಲ್ಲಿ ಪಂಕಜ್ ತ್ರಿಪಾಠಿ ಇದ್ದಾರೆ ಅನ್ನೋದು ಒಂದು ವಿಷಯ ಅಷ್ಟೇ. ಆದ್ರೆ ಈ ಸಿನಿಮಾ ಬಗ್ಗೆ ಹೇಳೋದಕ್ಕೆ ನೂರಾರು ವಿಷಯಗಳಿವೆ. ಶಿವಣ್ಣ ಕೆರಿಯರ್ನಲ್ಲೇ ಇದು ವಿಭಿನ್ನ ಹಾಗೂ ವಿಶಿಷ್ಟ ಸಿನಿಮಾ ಅಂದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಚಿಗುರಿದ ಕನಸು ಅನ್ನೋ ಟೈಟಲ್ ಕೇಳಿದಾಗ್ಲೇ ಇದೊಂದು ಕ್ಲಾಸಿಕ್ ಸಿನಿಮಾ ಅನ್ನೋ ಕಲ್ಪನೆ ಬಂದೇ ಬರುತ್ತೆ. ಅಂದಹಾಗೆ ಇದು ಶಿವರಾಮ ಕಾರಂತರ ಕತೆ ಆಧಾರಿತ ಸಿನಿಮಾ. ಅಪ್ಪಟ ಕನ್ನಡ ಸೊಗಡಿನ ಕಥಾವಸ್ತು ಇದ್ರೂ ಚಿತ್ರಕಥೆ ಆರಂಭವಾಗೋದು ಹಿಂದಿಯಲ್ಲಿ. ಇನ್ಫ್ಯಾಕ್ಟ್ ಕನ್ನಡಿಗ ಶಿವಣ್ಣ ಕೂಡ ಮೂಲತಃ ಹಿಂದಿ ಹುಡುಗನಾಗಿ ನಟಿಸಿರೋದು ಇನ್ನೊಂದು ಸ್ಪೆಷಾಲಿಟಿ. ನಿಜ ಜೀವನದಲ್ಲಿ ಕನ್ನಡ ಮಾತೃಭಾಷೆ ಆಗಿದ್ರೂ ಕನ್ನಡ ಕಲಿತಾ ಇರೋ ಹಿಂದಿ ಹುಡುಗನಂತೆ ಶಿವಣ್ಣ ಚೆನ್ನಾಗಿ ಮಾತನಾಡಿದ್ದಾರೆ. ಕಾಲೇಜ್ ಹಾಸ್ಟೆಲ್ನಿಂದ ಶುರುವಾಗೋ ಕಥೆಯಲ್ಲಿ ಪಂಕಜ್ ತ್ರಿಪಾಠಿ ಶಿವಣ್ಣನ ಸಹಪಾಠಿ. ಓದು ಮುಗಿಸಿ ಎಲ್ಲರೂ ಅವರವರ ಊರಿಗೆ ಹೊರಡೋದ್ರಿಂದ ಕಥೆ ಆರಂಭವಾಗುತ್ತೆ. ಶಂಕರನ ಮನೆ ಇರೋದು ದೆಹಲಿ ಆದ್ರೂ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅನ್ನೋ ಮನೋಭಾವ. ಹಾಗಿದ್ರೆ ಅಲ್ಲಿರೋ ಮನೆ ಇರೋದು ಎಲ್ಲಿ ಅನ್ನೋದಕ್ಕೆ ಶಂಕರನಲ್ಲಿ ಉತ್ತರ ಇಲ್ಲ. ಅಂದ್ಹಾಗೆ ಅದೇ ವಿಚಾರ ಶಂಕರನನ್ನ ಬಹಳ ವರ್ಷಗಳಿಂದ ಕಾಡ್ತಾ ಇರೋ ಸಮಸ್ಯೆ. ತಮ್ಮ ಮೂಲ ಯಾವುದು ಅನ್ನೋದು ಗೊತ್ತಿಲ್ಲ, ಆದ್ರೆ ತಿಳ್ಕೊಳ್ಬೇಕು ಅನ್ನೋ ಹಂಬಲ. ಹಿಂದಿ ಹುಡುಗ ಕನ್ನಡ ಕಲಿಯೋದಕ್ಕೆ ಕನ್ನಡ ಸ್ನೇಹಿತರು ಸಹಾಯವಾದ್ರೆ ಅದರ ಉದ್ದೇಶ ಇದ್ದಿದ್ದು ಕನ್ನಡದ ಗೆಳತಿಯನ್ನ ಮೆಚ್ಚಿಸೋದು. ಆದ್ರೆ ಋಣಾನುಬಂಧ ಅನ್ನೋ ಹಾಗೆ ಶಂಕರನಿಗೂ ಕನ್ನಡದ ನಂಟಿದೆ ಅನ್ನೋದು ತಡವಾಗಿ ರಿವೀಲ್ ಆಗುತ್ತೆ. ಪಕ್ಕ ಹಿಂದಿ ಕುಟುಂಬದ ಶಂಕರನಿಗೆ ಮದುವೆ ಮಾಡೋದಕ್ಕೆ ಹಿಂದಿ ಹುಡುಗಿಯನ್ನೇ ನೋಡಲಾಗುತ್ತೆ. ಆಲ್ರೆಡಿ ಗರ್ಲ್ ಫ್ರೆಂಡ್ ಇದ್ರೂ ಹುಡುಗಿ ನೋಡೋಕೆ ಹೋಗೋ ಪರಿಸ್ಥಿತಿ ಬಂದಿದ್ದಕ್ಕೆ ಕಾರಣ ಶಂಕರನ ಅಮ್ಮ. ಇನ್ಯಾವುದೋ ಉದ್ದೇಶಕ್ಕೆ ಈ ಮದುವೆ ನೆಪ ಆಗ್ತಾ ಇದೆ ಅನ್ನೋದು ಪ್ರೇಕ್ಷಕರಿಗೆ ಗೊತ್ತಾದ್ರೂ ಅದು ಶಂಕರನಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕಾರಣ ಶಂಕರನ ತಲೆಯಲ್ಲಿರೋದು ಒಂದೇ, ಅದು ನಮ್ಮ ಮೂಲ ಯಾವುದು ಅನ್ನೋದು. ಈ ಹೊತ್ತಲ್ಲೇ ಅಚಾನಕ್ಕಾಗಿ ಶಂಕರನ ತಂದೆ ತಮ್ಮ ಹೆಸರಿನ ಮುಂದಿರೋ ಇನಿಷಿಯಲ್ ಅನ್ನ ವಿವರಿಸ್ತಾರೆ. ಬಂಗಾಡಿ ಅನ್ನೋ ಶಬ್ದ ಕಿವಿಲಿ ಬೀಳ್ತಾ ಇದ್ದ ಹಾಗೆ ಶಂಕರನ ಉತ್ಸಾಹ ಇಮ್ಮಡಿಯಾಗುತ್ತೆ. ನಮ್ಮ ಮೂಲ ಬಂಗಾಡಿ ಅಂತ ಗೊತ್ತಾದ ತಕ್ಷಣ ಅದು ಎಲ್ಲಿ ಬರುತ್ತೆ ಅಂತ ತಂದೆಯನ್ನ ಕೇಳೇ ಬಿಡ್ತಾನೆ. ಆಗ್ಲೇ ತಂದೆಗೂ ಗೊತ್ತಾಗೋದು ಮಗನಿಗೆ ಕನ್ನಡ ಬರುತ್ತೆ ಅಂತ. ಅಲ್ಲಿಂದ ಅಪ್ಪ ಮಕ್ಕಳ ಮಾತುಕತೆ ಕನ್ನಡದಲ್ಲೇ ಶುರುವಾಗುತ್ತೆ. ಹಾಗೋ ಹೀಗೋ ತಮ್ಮ ಕುಟುಂಬದ ಹಿರಿಕರ ಒಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋ ಶಂಕರ ಮಂಗಳೂರಿನ ಕಡೆ ಪ್ರಯಾಣ ಬೆಳೆಸ್ತಾನೆ. ಅದಕ್ಕೆ ಸ್ನೇಹಿತ ಸಹಾಯ ಮಾಡ್ತಾನೆ. ಮಂಗಳೂರಿಗೆ ಬಂದ್ರೂ ಬಂಗಾಡಿ ಎಲ್ಲಿದೆ ಅಂತ ಹುಡುಕೋದು ಕಷ್ಟವಾಗುತ್ತೆ. ಕೊನೆಗೂ ಪಂಡಿತರ ಹಳೆ ಭೂಪಟದಲ್ಲಿ ಬಂಗಾಡಿಯನ್ನ ಪತ್ತೆ ಹಚ್ಚಿ ಹೋದಾಗ ಶಬರಿಯಂತೆ ಕಾದು ಕುಳಿತಿದ್ದ ಅಜ್ಜಿಯ ದರ್ಶನವಾಗುತ್ತೆ. ದತ್ತಣ್ಣರ ಇತಿಹಾಸ ಗೊತ್ತಾಗುತ್ತೆ. ಕುಸಿದು ಹೋದ ಮನೆಯನ್ನು ನೋಡುವಂತಾಗತ್ತೆ. ಮತ್ತೆ ದೆಹಲಿಗೆ ತೆರಳೋ ಶಂಕರನನ್ನ ಕಾಡೋದು ಇಲ್ಲಿ ಮತ್ತೆ ಮನೆ ಕಟ್ಟಬೇಕು, ಒಲೆಯನ್ನ ಉರಿಸ್ಬೇಕು ಅನ್ನೋ ಅಜ್ಜಿಯ ಮಾತು. ಬಂಗಾಡಿ ವಿಷಯ ಅಪ್ಪನಿಗೆ ಹೇಳೋ ಶಂಕರ ತನ್ನ ಮನಸ್ಸು ಅಲ್ಲೇ ಇದೆ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಅಮ್ಮನ ವಿರೋಧ ಇಲ್ಲದೇ ಇದ್ರೂ ಮಗ ಎಂದೂ ನೋಡಿರದ ಊರಲ್ಲಿ ಇರ್ತೀನಿ ಅಂದಾಗ ಸಹಜವಾಗಿ ಇಷ್ಟ ಆಗೋದಿಲ್ಲ. ಇನ್ನೊಂದೆಡೆ ವರಲಕ್ಷ್ಮಿ. ಶಂಕರನ ಹೊಸ ಕನಸು ಮೂಡೋ ಮುನ್ನವೇ ವರಲಕ್ಷ್ಮಿಯ ಕನಸು ಚಿಗುರೊಡೆದಿರುತ್ತೆ. ನಾವಿಬ್ಬರು ವಿದೇಶದಲ್ಲಿ ಸೆಟಲ್ ಆಗೋಣ ಅನ್ನೋದನ್ನ ಪದೇ ಪದೇ ವರಲಕ್ಷ್ಮಿ ಹೇಳಿಕೊಂಡೇ ಬಂದಿರ್ತಾಳೆ. ಆದ್ರೆ ಬಂಗಾಡಿಗೆ ಕಾಲಿಟ್ಟು ಬಂದ ಶಂಕರನಿಗೆ ಬಂಗಾಡಿ ಬಿಟ್ಟು ಬೇರೆ ಏನೂ ಬೇಡ ಅನ್ನೋ ಹಾಗಾಗಿರುತ್ತೆ. ಅಪ್ಪ ಅಮ್ಮನನ್ನ ಒಪ್ಪಿಸಿ ವರಲಕ್ಷ್ಮಿ ಇಷ್ಟದ ವಿರುದ್ಧವಾಗಿ ಬ್ಯಾಗ್ ಸಮೇತ ಬಂಗಾಡಿಗೆ ಹೋಗ್ತಾನೆ ಶಂಕರ. ಒಂದರ್ಥದಲ್ಲಿ ಬಂಗಾಡಿಯ ಊರಿಗೂರೇ ಶಂಕರನನ್ನ ಸ್ವಾಗತಿಸುತ್ತಾದ್ರೂ ಊರಿನ ಶಾನುಭೋಗನ ವಿರೋಧವಿರುತ್ತೆ. ಅದಕ್ಕೆ ಕಾರಣ ಆಸ್ತಿ. ಅಜ್ಜಿ ಇರೋದು ಶಾನುಭೋಗರ ಮನೆಯಲ್ಲೇ ಅಂದಾಗ ಇದೇ ವಿಚಾರ ಶಂಕರನನ್ನ ಓಡಿಸೋದಕ್ಕೆ ಸಾಕು ಅನ್ನೋ ವಿಶ್ವಾಸವಿರುತ್ತೆ. ಆದ್ರೆ ದೆಲ್ಲಿಯಿಂದ ಬಂದವನು ಎಲ್ಲದಕ್ಕೂ ಸಿದ್ಧನಾಗೆ ಬಂದಿದ್ದಾನೆ ಅನ್ನೋವಾಗ ಪ್ರತಿ ಹಂತದಲ್ಲೂ ಸವಾಲು ಎದುರಾಗ್ತಾ ಹೋಗುತ್ತೆ. ಶಂಕರನ ಮೇಲಿನ ಕೋಪವನ್ನ ಶಾನುಭೋಗರು ಸಾಕಿ ಬೆಳೆಸಿದ ಅಜ್ಜಿ ಮೇಲೆ ತೋರಿಸುವುದಕ್ಕೆ ಹೋದಾಗಲೇ ಎಲ್ಲರ ಪಾಲಿಗೆ ವಿಲನ್ ಆಗಿ ಹೋಗ್ತಾರೆ. ಆದ್ರೆ ಶಾನುಭೋಗರ ಮಗಳಿಗೆ ಶಂಕರನ ಮೇಲೆ ವಿಶೇಷ ಪ್ರೀತಿ. ಈ ಎಲ್ಲಾ ಅಸಮಾಧಾನಗಳ ಮಧ್ಯೆ ಮನೆ ಕಟ್ಟಿ ಅಜ್ಜಿಯನ್ನು ಅಲ್ಲಿ ಕರ್ಕೊಂಡು ಹೋಗ್ತಾನೆ ಶಂಕರ. ಹೊಲ ಗದ್ದೆಗಳಿಗೆ ಮರುಜೀವ ಕೊಟ್ಟು ಫಸಲಿಗೆ ಎದುರು ನೋಡ್ತಾ ಇದ್ದವನನ್ನ ಕಾಡೋದು ಮತ್ತದೇ ಶಾನುಭೋಗರು. ಅವಶ್ಯಕತೆಗೆ ತಕ್ಕಂತೆ ಫೈಟಿಂಗ್ ಸೀನ್ ಬಂದ್ರೂ ಅದರ ಸಂದೇಶ ಶಂಕರ ಯಾರಿಗೂ ಬಗ್ಗೋದಿಲ್ಲ ಅನ್ನೋದು. ಇಷ್ಟಾದ ಮೇಲೂ ಶಾನುಭೋಗರು ಸುಮ್ಮನಾಗೋದಿಲ್ಲ. ಕಾಲು ಭಾಗ ಗದ್ದೆ ತಾನೇ ಹಾಳಾಗಿರೋದು, ಉಳಿದ ಗದ್ದೆ ಚೆನ್ನಾಗೇ ಇದೆಯಲ್ಲ ಅನ್ನೋ ಅಜ್ಜಿಯ ಮಾತು. ಇಂತಹ ಸವಾಲುಗಳು ಮುಂದಕ್ಕೂ ಬರಬಹುದು, ಆದ್ರೆ ಇರೋದರಲ್ಲಿ ಸಂತೋಷ ಪಡಬೇಕು ಅನ್ನೋ ಸಂದೇಶವನ್ನ ಕೊಟ್ಟಂತೆಯೂ ಅನಿಸುತ್ತೆ.
ಈ ಮಧ್ಯೆ ಊರಿಗೆ ಸ್ವಂತ ಹಿತಾಸಕ್ತಿಯಿಂದ ಶಂಕರ ಸೇತುವೆ ಕಟ್ಟಿಸಿದಾಗ ಜನರಿಗೆ ಇನ್ನಷ್ಟು ಹತ್ತಿರವಾಗ್ತಾನೆ. ಅದರಲ್ಲೂ ಟೀಚರ್ ಶ್ರೀಮತಿ ಪಾಲಿಗೆ ಸರ್ವಸ್ವವೇ ಆಗ್ತಾನೆ. ಅಜ್ಜಿಯ ಸಾವು ಕಾಡುತ್ತೆ. ಆದರೆ ಸಾಯೋ ಮುನ್ನ ಆಕೆ ಆಸೆಯಂತೆ ಮನೆ ಕಟ್ಟಿದ್ದೂ ಆಯ್ತು, ಒಲೆ ಉರಿಸಿದ್ದೂ ಆಯ್ತು ಅನ್ನೋದೊಂದೇ ಶಂಕರನ ಸಮಾಧಾನ. ವಿರೋಧದ ನಡುವೆಯೂ ಗಂಗಾಜಲ ತಂದು ಅಜ್ಜಿ ಬಾಯಿಗೆ ಬಿಟ್ಟಾಗ ಕೊನೆ ಗಳಿಗೆಯಲ್ಲಿ ಶಂಕರ ಶ್ರೀಮತಿ ಕೈಯನ್ನ ಒಂದು ಮಾಡಿ ಅಜ್ಜಿ ಪ್ರಾಣ ಬಿಡ್ತಾರೆ. ಇದರ ಅರ್ಥ ಏನು ಅನ್ನೋದು ನೋಡ್ತಾ ಇದ್ದವರಿಗೆ ಬೇಗ ಅರ್ಥವಾಗುತ್ತೆ. ಹಳ್ಳಿ ಜೀವನಕ್ಕೆ ಅಡ್ಜಸ್ಟ್ ಆಗಿರೋ ಶಂಕರ ಸಂಪೂರ್ಣವಾಗಿ ಕೃಷಿಗೆ ಗಮನ ಹರಿಸ್ತಾನೆ. ಕಾಡು ಪ್ರಾಣಿಗಳ ಕಾಟ ತಡೆಯೋದಕ್ಕೆ ಕರೆಂಟ್ ಬೇಲಿ ಹಾಕಿಸ್ಬೇಕು. ಆದ್ರೆ ಕರೆಂಟ್ ಇಲ್ಲದ ಊರಲ್ಲಿ ಇದು ಹೇಗೆ ಸಾಧ್ಯ ಅನ್ನುವಾಗ ನೆನಪಾಗೋದು ಜಲಪಾತ ಹಾಗೂ ಟರ್ಬೋ. ಊರಿನವರು ಕಂಡು ಕೇಳದ ಸಾಹಸವನ್ನ ಮಾಡಿ ಅದರಲ್ಲಿ ಶಂಕರ ಯಶಸ್ವಿಯೂ ಆಗ್ತಾನೆ. ಬೆಳಕು ಬಂತು, ಬೇಲಿಗೆ ಕರೆಂಟೂ ಬಂತು. ಈ ಹೊತ್ತಲ್ಲಿ ಸ್ವಲ್ಪ ಮರೆತು ಹೋದಂತಾಗಿದ್ದ ವರಲಕ್ಷ್ಮಿಯೂ ಬರ್ತಾಳೆ. ಬಂದವಳೆ ಹೇಳೋದು ಒಂದು ಮುಖ್ಯವಾದ ವಿಷಯವನ್ನ ಮಾತನಾಡಬೇಕು ಅಂತ. ಎಷ್ಟೋ ದಿನಗಳ ಮಾತು, ಎಷ್ಟೋ ದಿನಗಳ ವಿಚಾರ, ಪರಸ್ಪರ ಪ್ರೀತಿಸಿದ್ದವರು ಮುಕ್ತವಾಗಿ ಮಾತಾಡ್ತಾ ಇದ್ರೆ ಇಲ್ಲಿ ಸಂಕಟ ಪಡೋದು ಶ್ರೀಮತಿ. ಶಂಕರ ವರಲಕ್ಷ್ಮಿ ನಡುವೆ ಶ್ರೀಮತಿ ವಿಲವಿಲ ಒದ್ದಾಡೋ ಸೀನ್ಗಳನ್ನ ತಮಾಷೆಯಾಗಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಪಟ ಪಟ ಮಾತನಾಡೋ ಶ್ರೀಮತಿಗೆ ತನ್ನ ಮನಸ್ಸಲ್ಲಿರೋದನ್ನ ಹೇಳಿಕೊಳ್ಳೋದಕ್ಕೆ ಹೆಚ್ಚು ಹೊತ್ತು ಬೇಕಾಗೋದಿಲ್ಲ. ಶ್ರೀಮತಿಯ ಕಣ್ಣೀರು ವರಲಕ್ಷ್ಮಿಯ ಹಲವು ವರ್ಷಗಳ ಪ್ರೀತಿಯನ್ನೇ ಕುಗ್ಗಿಸಿ ಬಿಡ್ತಾ ಅನ್ನೋ ಅನುಮಾನ ಖಂಡಿತ ಬರುತ್ತೆ. 4-5 ದಿನ ಉಳಿಯೋದಕ್ಕೆ ಬಂದಿದ್ದ ವರಲಕ್ಷ್ಮಿ ಒಂದೇ ದಿನಕ್ಕೆ ವಾಪಸ್ಸಾಗಿದ್ದು ಯಾಕೆ ಅನ್ನೋ ಸೀಕ್ರೆಟ್ ಗೊತ್ತಿರೋದು ಶ್ರೀಮತಿ ಹಾಗೂ ವರಲಕ್ಷ್ಮಿಗೆ ಮಾತ್ರ. ಶಂಕರ ಕೇಳಿದಾಗ ದೆಹಲಿಯಲ್ಲಿ ಜನಸೇವೆ ಮಾಡಬೇಕು ಅನ್ನೋ ಒನ್ ವರ್ಡ್ ಆನ್ಸರ್ ನೀಡ್ತಾಳೆ ವರಲಕ್ಷ್ಮಿ. ನೋವಿನಲ್ಲೂ ಶ್ರೀಮತಿಗೆ ಉಂಗುರ ನೀಡೋ ಸೀನ್ ನಿಜವಾಗ್ಲೂ ಕಾಡುತ್ತೆ. ಶ್ರೀಮತಿ ಪಾಲಿಗೆ ದಾರಿ ಏನೋ ಕ್ಲಿಯರ್ ಆಗಿದೆ, ಆದ್ರೆ ಈ ವಿಚಾರ ಶಂಕರನ ಬಾಯಲ್ಲಿ ಇನ್ನೂ ಬಂದಿಲ್ವಲ್ಲ ಅನ್ನೋದೊಂದೇ ಕೊರಗು. ಈ ಹೊತ್ತಲ್ಲಿ ಶಂಕರನ ಬೇಲಿಯ ಕರೆಂಟ್ ಹೊಡೆದು ಯಾರೋ ಒಬ್ಬ ಸತ್ತು ಹೋದ ಅನ್ನೋ ಸುದ್ದಿ. ಸದಾ ಕತ್ತಿ ಮಸೀತಾ ಇದ್ದ ಶಾನುಭೋಗರಿಗೆ ಇದೊಂದೇ ವಿಚಾರ ಸಾಕಾಗುತ್ತೆ. ಸೇಡು ಅನ್ನೋ ಹುಮ್ಮಸ್ಸಲ್ಲಿ ಡಿಸಿಯನ್ನ ಕರೆತಂದಾಗ ಅಲ್ಲಿ ನಡೆಯೋದೇ ಬೇರೆ. ಶಂಕರನ ಕೆಲಸಗಳಿಗೆ ಡಿಸಿಯಿಂದ ಹೊಗಳಿಕೆ ಸಿಕ್ತು. ಆದ್ರೆ ಏನೋ ಮಾಡೋದಕ್ಕೆ ಹೋಗಿ ಕುತ್ತು ಬಂದಿದ್ದು ಶಾನುಭೋಗರ ಪಟ್ಟಕ್ಕೆ. ಸ್ವಯಂಕೃತ ಅಪರಾಧವೇ ಆದ್ರೂ ಇದು ಶಾನುಭೋಗರ ದ್ವೇಷ, ಹೊಟ್ಟೆ ಕಿಚ್ಚನ್ನ ಇನ್ನಷ್ಟು ಹೆಚ್ಚು ಮಾಡುತ್ತೆ. ಈಗ ನಿರ್ಣಾಯಕ ಘಟ್ಟ. ಒಂದು ಕಡೆ ಶ್ರೀಮತಿಗೆ ಬೇರೆ ಮದುವೆ ಮಾಡ್ತೀನಿ ಅಂತ ಅವಳನ್ನ ಕೂಡಿ ಹಾಕಿರೋ ಶಾನುಭೋಗರು. ವಿಪರೀತ ಮಳೆ, ವಿಪರೀತ ಜ್ವರದ ಮಧ್ಯೆಯೂ ಶಂಕರನಿಗಾಗಿ ಓಡೋಡಿ ಬರೋ ಶ್ರೀಮತಿ. ತಡೆಯೋಕೆ ಬಂದ ಅಪ್ಪನ ಎದುರೇ ಶಂಕರ ಶ್ರೀಮತಿ ನನ್ನ ಹೆಂಡತಿ ಅಂದಾಗ ಆ ಜೀವಕ್ಕೆ ಅದೇ ಕೊನೆಯ ಸಂತೋಷ ಅನ್ನೋದು ಅರಿವಾಗ್ತಾ ಹೋಗುತ್ತೆ. ಊರಿಗೆ ಮಾರಿಯಂತಿದ್ದ ಶಾನುಭೋಗರು ಮಾಡೋ ಗನಂಧಾರಿ ಕೆಲಸದಿಂದ ಕೊನೆಗೆ ನಷ್ಟ ಅನುಭವಿಸೋದು ಯಾರು? ಸಡನ್ ಆಗಿ ಇಡೀ ಚಿತ್ರಕಥೆಯೇ ತಲೆಕೆಳಗಾಗೋದು ಹೇಗೆ? ಎಲ್ಲವೂ ಏನೋ ಆಯ್ತು ಅನ್ನುವಾಗ ಅಂತಿಮವಾಗಿ ಕನಸು ಚಿಗುರೊಡೆಯೋದು ಹೇಗೆ ಅನ್ನೋದನ್ನ ನಾನ್ ಹೇಳೋದಕ್ಕಿಂತ ನೀವು ನೋಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ಶಿವಣ್ಣ ತಮ್ಮ ಪಾತ್ರಕ್ಕೆ 100ಕ್ಕೆ 100 ನ್ಯಾಯ ಸಲ್ಲಿಸಿದ್ದಾರೆ. ಇಬ್ಬರು ನಾಯಕಿಯರದ್ದು ಅಚ್ಚುಕಟ್ಟಾದ ನಟನೆ. ತಂದೆ ಪಾತ್ರದಲ್ಲಿ ಅನಂತ್ನಾಗ್ ಅವರದ್ದು ಸಹಜ ಅಭಿನಯ. ವಿಲನ್ ಆಗಿ ಅವಿನಾಶ್ ಕೋಪ ತರಿಸುವಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಪಂಕಜ್ ತ್ರಿಪಾಠಿ ಬರೋದು ಕೆಲ ನಿಮಿಷಗಳಾದ್ರೂ ಚಿತ್ರದ ಮೊದಲ ಡೈಲಾಗ್ ಅವರದ್ದೇ ಅನ್ನೋದನ್ನ ಗಮನಿಸಲೇಬೇಕು. ಅಂದಹಾಗೆ ಈ ಚಿತ್ರವನ್ನ ನಿರ್ದೇಶಿಸಿರೋದು ಟಿ.ಎಸ್. ನಾಗಾಭರಣ ಅವರು. ಅದ್ಭುತವಾಗಿ ಚಿತ್ರವನ್ನ ಹೊರತಂದಿದ್ದಾರೆ. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಚಿತ್ರ ಬಾಲಿವುಡ್ಗೂ ಹೋಗಿತ್ತು ಅನ್ನೋದು. ಇದರಿಂದಲೇ ಇನ್ಸ್ಪೈರ್ ಆಗಿ ಶಾರುಖ್ ಖಾನ್ ರ ಸ್ವದೇಶ್ ಸಿನಿಮಾ ಬಂದಿತ್ತು. ಎರಡೂ ಸಿನಿಮಾಗಳಲ್ಲಿ ಹಲವು ಸೀನ್ಗಳು ಒಂದೇ ರೀತಿ ಇವೆ. ಇನ್ನೂ ಯಾರಾದ್ರೂ ಈ ಸಿನಿಮಾ ನೋಡಿಲ್ಲ ಅಂದ್ರೆ ಯೂಟ್ಯೂಬ್ ನಲ್ಲೇ ಇದೆ, ಒಮ್ಮೆ ನೋಡಿ. ಇನ್ಯಾವುದಾದ್ರೂ ಚಿತ್ರಗಳ ಬಗ್ಗೆ ವಿಶ್ಲೇಷಣೆ ಬೇಕು ಅಂದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.